ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭಾ. ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತೇನಪ್ಪ ಅಂತ ಹೇಳಿದರೆ, ಬೆಳಗ್ಗೆ ತಿಂಡಿಗೆ ಪುಂಡಿ ಮಾಡಿದ್ದೆ, ಅದೊಂದು ಸ್ವಲ್ಪ ಉಳಿದಿತ್ತು. ಅದನ್ನು ಹಾಗೆ ತಿನ್ನೋದು ಯಾಕೆ ಅಂಥೇಳಿ ಅದನ್ನೊಂದು ಒಗ್ಗರಣೆ ಹಾಕುವ ಅಂಥೇಳಿ ಹೊರಟಿದ್ದೇನೆ. ನೋಡಿ, ಇದರಲ್ಲಿ 1 2 4 6 8 ಒಂದು 9 ಉಂಡೆ ಉಂಟು ಪುಂಡಿ. ನಾವಿಬ್ಬರು ಇರೋದು. ಇದನ್ನು ಒಂದು ಚಂದಕ್ಕೆ ಒಂದು ಒಗ್ಗರಣೆನ ಹಾಕಿಕೊಳ್ಳುವ. ಒಗ್ಗರಣೆ ಹಾಕಲಿಕ್ಕೆ ನೋಡಿ, ಇಲ್ಲಿ ಒಂದು ಸ್ವಲ್ಪ ಒಂದು 4-5 ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸು, ಒಂದು ದೊಡ್ಡ ಗಾತ್ರದ ಒಂದು ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಇಲ್ಲಿ ಸ್ವಲ್ಪ ಸ್ವೀಟ್ ಕಾರ್ನು, ಮತ್ತು ಟೊಮ್ಯಾಟೊ ಒಂದು ಕ್ಯಾಪ್ಸಿಕಮ್, ಮತ್ತು ಒಂದು ಕ್ಯಾರೆಟ್, ಇಷ್ಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನು ಒಗ್ಗರಣೆಯನ್ನು ಹಾಕಿಕೊಳ್ಳುವ. ಇಲ್ಲಿ ಒಗ್ಗರಣೆಗೆ ಬಾಣಲಿಯನ್ನು ಇಟ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ತೇನೆ. ಅದು ಸ್ವಲ್ಪ ನೀರು ಆರಲಿ. ಈ ಪುಂಡಿಯನ್ನು ಎಲ್ಲ ಹುಡಿ ಮಾಡಿಟ್ಕೊಳ್ಬೇಕು ಫ್ರೆಂಡ್ಸ್. ಸ್ವಲ್ಪ ತರಿಯಾಗಿ ಹೀಗೆ ನೋಡಿ, ಇದು ಮುಟ್ಟಿದರೆ ಹುಡಿ ಆಗ್ತದೆ. ತುಂಬ ಫೋರ್ಸ್ ಮಾಡಿ ಹುಡಿ ಮಾಡಬೇಕಂತ ಏನಿಲ್ಲ, ಇದು ಮುಟ್ಟಿದರೆ ಹುಡಿ ಆಗ್ತದೆ. ನೋಡಿ, ಇದು ತರಿ ಉಂಡೆ ಆದ ಕಾರಣ ಇದು ತುಂಬ ಗಟ್ಟಿ ಆಗೋದಿಲ್ಲ. ಯಾವಾಗ ಎಷ್ಟೇ ಹೊತ್ತಿಗೆ ನೀವು ತಿನ್ನೋದಾದರೂ ಕೂಡ ಹೀಗೆ ತರಿಯಾಗಿ ಇರುತ್ತದೆ. ತುಂಬ ಚೆಂದ ಆಗ್ತದೆ ಫ್ರೆಂಡ್ಸ್. ಒಗ್ಗರಣೆ ಹಾಕಿದ್ದು ಕೂಡ ತುಂಬ ಚೆಂದ ಆಗ್ತದೆ. ನೀವು ಕೂಡ ಬೇಕಾದರೆ ಒಮ್ಮೆ ಮಾಡಿ ನೋಡಿ ಮನೆಯಲ್ಲಿ. ಹೀಗೆ ಎಲ್ಲವನ್ನು ಹುಡಿ ಮಾಡಿಟ್ಕೊಳ್ಳಿ. ಇಲ್ಲಿ ಬಾಣಲಿಗೆ ಒಂದು 4 ರಿಂದ 5 ಚಮಚ ಎಣ್ಣೆಯನ್ನು ಹಾಕಿಕೊಂಡಿದ್ದೇನೆ, ತೆಂಗಿನೆಣ್ಣೆ. ಇನ್ನು ಇದಕ್ಕೆ ಸ್ವಲ್ಪ ನೆಲಕಡಲೆ ಹಾಕುವ. ನೆಲಕಡಲೆ ಮತ್ತು ಕಡಲೆ ಬೀಜ, ಸ್ವಲ್ಪ ಕಡಲೆ ಬೀಜವನ್ನು ಹಾಕ್ತಾ ಇದ್ದೇನೆ. ಮತ್ತು ಸ್ವಲ್ಪ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೇನೆ. ಅದು ಸ್ವಲ್ಪ ಕೆಂಪಾಗಿ ಫ್ರೈ ಆಗಲಿ. ಪಕ್ಕ ಹೋಗಿ ಒಂದು ಕಡೆ ಬೇಯಿಸುತ್ತದೆ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ಕೆಂಪಾಗಬೇಕು. ಕೆಂಪಾದ ನಂತರ ಬೇವಿನ ಸೊಪ್ಪು ಒಗ್ಗರಣೆ ಹಾಕುವ. ಅದು ಸಣ್ಣ ಉರಿಯಲ್ಲಿ ಆಗಬೇಕು ಫ್ರೆಂಡ್ಸ್. ಆವಾಗ ಒಂದು ಸ್ವಲ್ಪ ಕಡಲೆ ಎಲ್ಲ ಕರ್ಕುರು ಆಗ್ತದೆ. ಇವಾಗ ಸಣ್ಣ ಉರಿಯಲ್ಲಿ ಮಾಡಿದರೆ ಸ್ವಲ್ಪ ಕೆಂಪಾಯಿತು. ಇನ್ನು ಬೇವಿನ ಸೊಪ್ಪನ್ನು ಹಾಕಿಕೊಳ್ತಾ ಇದ್ದೇನೆ. ಬೇವಿನ ಸೊಪ್ಪು, ಇನ್ನೀಗ ನೋಡಿ, ಇಲ್ಲಿ ಗುದ್ದಿಟ್ಕೊಂಡಂಥ ಬೆಳ್ಳುಳ್ಳಿಯನ್ನು ಮೊದಲು ಹಾಕ್ತಾ ಇದ್ದೇನೆ. ಬೆಳ್ಳುಳ್ಳಿ ಪುಡಿಯನ್ನು ದೊಡ್ಡ ಮಾಡಿಕೊಂಡಿದ್ದೇನೆ. ಇನ್ನು ಇದನ್ನೆಲ್ಲ ಒಟ್ಟಿಗೆ ಹಾಕಿಕೊಳ್ತೇನೆ. ಇದನ್ನು ಸ್ವಲ್ಪ ಚೆಂದ ಫ್ರೈ ಆಗಲಿ ಫ್ರೆಂಡ್ಸ್. ಇನ್ನು ಹೆಚ್ಚಿಟ್ಕೊಂಡಂಥ ತರಕಾರಿಗಳನ್ನೆಲ್ಲವನ್ನು ಹಾಕಿಕೊಳ್ತೇನೆ ಫ್ರೆಂಡ್ಸ್. ಇದೆಲ್ಲ ಸ್ವಲ್ಪ ಫ್ರೈ ಆಗಬೇಕು. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನು ಹಾಕಿಕೊಳ್ಳಿ. ಉಂಡೆಯಲ್ಲಿ ಉಪ್ಪುಂಟು ಪುಂಡಿಯಲ್ಲಿ. ಸೊ ಇದಕ್ಕೆ ತರಕಾರಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟನ್ನು ನೋಡಿಕೊಂಡು ಹಾಕಿಕೊಳ್ಳಿ. ಮತ್ತೊಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕಿಕೊಳ್ಳಿ. ಒಂದು ಸ್ವಲ್ಪ ಅರಿಶಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಇದನ್ನು ಚೆಂದ ಫ್ರೈ ಮಾಡಿ. ಇದೊಂದು ನಿಮಿಷ ಚೆಂದ ಫ್ರೈ ಆಗಲಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಪುಂಡಿಯನ್ನು ಕರಿ ಮಾಡಿ ಹುಡಿ ಮಾಡಿ ಇಟ್ಕೊಂಡಿದ್ದೇನೆ. ಹೀಗೆ ನೋಡಿ, ಎಷ್ಟು ನಿಮಗೆ ಹುಡಿ ಆಗಿದೆ ನೋಡಿ. ಇದನ್ನು ಹಾಕಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಇದೀಗ ಇಷ್ಟ ಆದರೆ ಸಾಕು. ಇನ್ನು ಇದಕ್ಕೆ ಉಂಡೆಯನ್ನು ಹುಡಿ ಮಾಡಿ ಇಟ್ಕೊಂಡದ್ದು ಪುಂಡಿಯನ್ನು ಹಾಕಿಕೊಳ್ಳುವ.
ಇನ್ನು ಚೆಂದಾಗಿ ಮಿಕ್ಸ್ ಮಾಡಿಕೊಡುವ. ಇದು ಚೆಂದ ಮಿಕ್ಸ್ ಆಗಬೇಕು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿರ್ತದೆ ಇದು. ಸಂಜೆಯ ತಿಂಡಿಗೆ ಅಥವಾ ಬೆಳಗಿನ ತಿಂಡಿಗೂ ಕೂಡ ಹೀಗೆ ಮಾಡಿಕೊಳ್ಬೋದು. ಸೂಪರ್ ಆಗಿದೆ ನೋಡಿ. ತುಂಬ ಹೆಲ್ದಿ ಕೂಡ, ಅಂದರೆ ತರಕಾರಿಗಳು ಸುಮಾರು ಹಾಕಿದ್ದೇವಲ್ಲ, ಹಾಗಾಗಿ ತರಕಾರಿ ತಿಂದಷ್ಟು ಒಳ್ಳೆಯದು. ಹಾಗೆ ತುಂಬ ಟೇಸ್ಟಿ ಕೂಡ, ಹಾಗೆ ತುಂಬ ಹೆಲ್ದಿ ಕೂಡ. ಎಲ್ಲ ಮಿಕ್ಸ್ ಆಯಿತು ಫ್ರೆಂಡ್ಸ್, ಸಾಕು. ಉಪ್ಪು ನೋಡಿಕೊಳ್ಳಿ, ನಿಮಗೆ ಬೇಕು ಅಂತ ಅನಿಸಿದರೆ ಮತ್ತೆ ಮೇಲಿಂದ ಹಾಕಿಕೊಳ್ಬೋದು ಉಪ್ಪು ನೋಡಿಕೊಂಡು. ಉಪ್ಪೆಲ್ಲ ಸರಿ ಉಂಟು. ಇನ್ನು ಗ್ಯಾಸನ್ನು ಆಫ್ ಮಾಡಿಕೊಳ್ಳಿ. ನೋಡಿ ಎಷ್ಟು ಚೆಂದಾಗಿದೆ ನೋಡಿ, ಸೂಪರಾಗಿ ಕಾಣ್ತಾ ಉಂಟಲ್ಲ, ಹಾಗೆ ತುಂಬ ಟೇಸ್ಟಿಯೂ ಕೂಡ ಆಗಿದೆ. ಇನ್ನು ಇದನ್ನು ಒಂದು ಪ್ಲೇಟಿಗೆ ಹಾಕುವ. ನೋಡಿ ಫ್ರೆಂಡ್ಸ್, ಪುಂಡಿ ಉಪ್ಪಿಟ್ಟು ತುಂಬ ಸೂಪರಾಗಿದೆ. ನೀವು ಕೂಡ ಟ್ರೈ ಮಾಡ್ತೀರಲ್ಲ ಮನೆಯಲ್ಲಿ. ಹಾಗಾದರೆ ನಾನು ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್.